ದೇವರಿಗೆ ಸ್ತೋತ್ರ. ಕರ್ತನಾವರ್ತಿ ಈ ಪರಿಶುದ್ಧ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಒಂದು ಸಮಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಾರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಪರಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕರ್ತನೇ, 2022 ಏಪ್ರಿಲ್ ತಿಂಗಳಿನ ಕೊನೆಯ ಭಾನುವಾರ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನೀನು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದುವರೆಗೂ ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಅದ್ಭುತಗಳಿಗಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಹೌದು ಕರ್ತನೇ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಿನ್ನನ್ನು ಆರಾಧಿಸುವುದಕ್ಕೆ, ನಿನ್ನನ್ನು ಸ್ತುತಿಸುವುದಕ್ಕೆ, ನೀನು ಮಾಡಿರುವ ಉಪಕಾರಗಳನ್ನು ಕರ್ತನೇ ಧ್ಯಾನಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿದ್ದೀಯಾ. ಅದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಯೇಸುವೆ, ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ನಾವು ಸಮರ್ಪಿಸುವಂಥವರಾಗಿದ್ದೇವೆ. ನಾವು ಹಾಡುವಂತಹ ಹಾಡುಗಳು, ನಮ್ಮ ವಾಕ್ಯ ಧ್ಯಾನ ಎಲ್ಲದರ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಯೇಸುವೆ, ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಾವು ವಾಸಿಸುವಂತಹ ನಮ್ಮ ಪಟ್ಟಣಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಇಂದಿನ ಆರಾಧನೆ ಪರಲೋಕ ಸಂತೋಷಿಸುವಂತಹ ಆರಾಧನೆಯಾಗಿ ಮಾರ್ಪಡುವಂತೆ ಕೃಪೆ ಮಾಡು. ಕರ್ತನೆ, ಯಾರಾದರೂ ಕರ್ತನೆ ಶಾರೀರಿಕವಾಗಿ ಕ್ಷೀಣಾವಸ್ಥೆಯಲ್ಲಿ ಆಗಿರುವುದಾದರೆ, ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯವನ್ನು ಕಳುಹಿಸಿ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು, ಸೌಖ್ಯವನ್ನು ಯೇಸುವೆ ನೀನು ಕಲ್ಪಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುವಂಥವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವನಾಗಿದ್ದೇನೆ. ಕೀರ್ತನೆ 113 ಅದರ 1-2 ವಾಕ್ಯಗಳಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಯಾಹುವಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವ ನಾಮ ಸ್ತುತಿ ಮಾಡಿರಿ. ಇಂದಿನಿಂದ ಯುಗ ಯುಗಕ್ಕೂ ಯೆಹೋವ ನಾಮವು ಕೀರ್ತಿಸಲ್ಪಡಲಿ. ಯೆಹೋವನ ನಾಮವು ಮೂಡನಿಂದ ಪಡುವಣವರೆಗೂ ಸ್ತುತಿ ಹೊಂದಲಿ. 4ನೇ ವಾಕ್ಯ: ಯೆಹೋವನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು, ಆತನ ಪ್ರಭಾವವು ಮೇಲಣ ಲೋಕದಲ್ಲಿ ಮರೆಯುತ್ತದೆ. ಈ ಮುಂಜಾನೆಯಲ್ಲಿ ನಮ್ಮ ಸರ್ವಶಕ್ತನಾದ ದೇವರನ್ನ, ಆರಾಧನೆಗೆ ಯೋಗ್ಯನಾದಂತಹ ದೇವರನ್ನ ಮತ್ತೊಂದಾವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ನಾವು ನಮ್ಮ ಹೃದಯದ ಅಂತರಾಳದಿಂದ ದೇವರು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯಿಂದ ಆರಾಧನೆಯನ್ನು ಸಲ್ಲಿಸುವ. 84ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು: ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟು ರಮ್ಯವಾಗಿದೆ. ಈ ಮುಂಜಾನೆಯಲ್ಲಿ ರಮ್ಯವಾಗಿರುವಂತಹ ದೇವರ ಸನ್ನಿಧಾನದಲ್ಲಿ ರಮ್ಯವಾಗಿರುವಂತಹ ಕರ್ತನನ್ನ ರಮ್ಯವಾಗಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ಈ ದೇವರನ್ನ ನಾವು ಹಾಡಿ ಆತನನ್ನ ಮಹಿಮೆ ಪಡಿಸುವ. ಪ್ರಾರಂಭದಲ್ಲಿ ಒಂದು ಹಾಡನ್ನು ಹಾಡುವ: ರಾಜಾದಿ ಮಹಾರಾಜನಾಗಿ ಪ್ರಭು ಯೇಸು ಬರುವನು, ಆಕಾಶ ಮೇಘದಲ್ಲಿ ಸ್ವರ್ಗ ಸೈನ್ಯದೊಂದಿಗೆ ಎಂಬ ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸುವ. ರಾಜಾದಿ ಮಹಾರಾಜನಾಗಿ ಪ್ರಭು ಯೇಸು ಬರುವನು, ಆಕಾಶ ಮೇಘದಲ್ಲಿ ಸ್ವರ್ಗ ಸೈನ್ಯದೊಂದಿಗೆ. ಭಕ್ತರೇ ಪರಿಶುದ್ಧರೇ ಜಯ ಘೋಷದಿ ಎದುರ್ಗೊಳ್ಳಿರಿ. ಭಕ್ತರೇ
ಪರಿಶುದ್ಧರೇ ಜಯ ಘೋಷದಿ ಎದುರ್ಗೊಳ್ಳಿರಿ. ವಿಧ ವಿಧ ವರಗಳ ಅನುದಿನ ಸುರಿದವ, ವಿಧ ವಿಧ ವರಗಳ ಅನುದಿನ ಸುರಿದವ, ಮಹಿಮೆಯ ರಾಜನ ಆಲಿಂಗಿಸಿ. ರಾಜಾದಿ ಮಹಾರಾಜನಾಗಿ ಪ್ರಭು ಯೇಸು ಬರುವನು. ಆಕಾಶ ಮೇಘದಲ್ಲಿ ಸ್ವರ್ಗ ಸೈನ್ಯದೊಂದಿಗೆ. ಭಾಗ್ಯವೇ ಭಾಗ್ಯವು ನಮ್ಮ ಆನಂದ ನಿಧಿ ಕಾಣ್ವೆವು. ಹೌದು ಭಾಗ್ಯವೇ ಅದು ಭಾಗ್ಯವು ನಮ್ಮ ಆನಂದ ನಿಧಿ ಕಾಣ್ವೆವು. ಪ್ರಿಯನ ಕಾಂತನ ಮನೋಹರ ರೂಪನ, ಪ್ರಿಯನ ಕಾಂತನ ಮನೋಹರ ರೂಪನ, ಪ್ರೇಮದಿ ಚುಂಬಿಸಿ ಎರಗುವೆವು. ರಾಜಾದಿ ಮಹಾರಾಜನಾಗಿ ಪ್ರಭು ಯೇಸು ಬರುವನು. ಆಕಾಶ ಮೇಘದಲ್ಲಿ ಸ್ವರ್ಗ ಸೈನ್ಯದೊಂದಿಗೆ. ಪ್ರೇಮದ ಅತಿ ಪ್ರೇಮದ ಹೃದಯೇಶ್ವರ ತ್ವರೆಯಾಗಿ ಬಾ. ನೀನು ಪ್ರೇಮದ ಅತಿ ಪ್ರೇಮದ ಹೃದಯೇಶ್ವರ ತ್ವರೆಯಾಗಿ ಬಾ. ಕಾಣಿಕೆ ರತ್ನವು ಕಾಂಕ್ಷಿಸಿ ನೋಡ್ವಳು, ಕಾಣಿಕೆ ರತ್ನವು ಕಾಂಕ್ಷಿಸಿ ನೋಡ್ವಳು, ವಿಶುದ್ಧಿಯ ಪಾಲಿಸಿ ಕಾಯುವಳು. ರಾಜಾದಿ ಮಹಾರಾಜನಾಗಿ ಯೇಸು ಬರುವನು. ಆಕಾಶ ಮೇಘದಲ್ಲಿ ಸ್ವರ್ಗ ಸೈನ್ಯದೊಂದಿಗೆ ಬರುವನು. ಪ್ರಿಯ ಕಾಂತನು ಬಿರುದಾವಳಿ ತರುವನು. ಹೌದು ಬರುವನು. ಪ್ರಿಯ ಕಾಂತನು ಬಿರುದಾವಳಿ ತರುವನು. ಪ್ರತಿಯೊಬ್ಬ ಭಕ್ತನ ನಡತೆಗೆ ಕೊಡತಕ್ಕ ಪ್ರತಿಫಲದೊಂದಿಗೆ ಬರುತ್ತಿವನು. ರಾಜಾದಿ ಮಹಾರಾಜನಾಗಿ ಪ್ರಭು ಯೇಸು ಬರುವನು. ಮೇಘದಲ್ಲಿ ಸ್ವರ್ಗ ಸೈನ್ಯದೊಂದಿಗೆ. ಸುಂದರನು ಅತಿ ಸುಂದರನು, ಮನೋಹರನು ಅತಿ ಮನೋಹರನು, ಪರಿಶುದ್ಧನು ಅತಿ ಪರಿಶುದ್ಧನು, ಸ್ವರ್ಗದಿಂದಲೇ ಹೊರಡುವನು. ರಾಜಾದಿ ಮಹಾರಾಜನಾಗಿ ಪ್ರಭು ಯೇಸು ಬರುವನು. ಆಕಾಶ ಮೇಘದಲ್ಲಿ ಸ್ವರ್ಗ ಸೈನ್ಯದೊಂದಿಗೆ. ರಾಜಾದಿ ಮಹಾರಾಜನಾಗಿ ಪ್ರಭು ಯೇಸು
ಯೇಸು ಬರುವನು, ಆಕಾಶ ಮೇಘದಲ್ಲಿ ಸ್ವರ್ಗ ಸೈನ್ಯದೊಂದಿಗೆ. ರಾಜಾದಿ ಮಹಾರಾಜನಾಗಿ ಪ್ರಭು ಯೇಸು ಬರುವನು, ಆಕಾಶ ಮೇಘದಲ್ಲಿ ಸ್ವರ್ಗ ಸೈನ್ಯದೊಂದಿಗೆ. ಭಕ್ತರೇ, ಪರಿಶುದ್ಧರೇ, ಜಯಘೋಷದಿ ಎದುರುಗೊಳ್ಳಿರಿ. ವಿಧ ವಿಧ ವರಗಳ ಅನುದಿನ ಸುರಿದವ ಮಹಿಮೆಯ ರಾಜನ ಆಲಂಗಿಸಿ. ಈ ಮುಂಜಾನೆಯಲ್ಲಿ ನಮ್ಮ ಸರ್ವಶಕ್ತನಾದ ದೇವರನ್ನ ಮತದಾವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ, ಸಂದರ್ಭವನ್ನ ಕೊಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿದ್ದೇವೆ. ಪ್ರತಿ ದಿನಗಳು ದೇವರು ನಮಗೆ ಕೊಡುವಂತಹ ಒಂದು ಹೊಸ ಹೊಸ ಆಶೀರ್ವಾದಗಳು. ಕಾರಣ, ಅನೇಕರು ಈ ದಿನವನ್ನ ಕಾಣುವುದಕ್ಕೆ, ಅನೇಕರು ಈ ದಿನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೆ, ಅನೇಕ ವಿಧವಾದಂತಹ ಪದ್ಧತಿಗಳನ್ನು ಇಟ್ಟುಕೊಂಡಾಗಿಯೂ ಈ ಒಂದು ದಿನದಲ್ಲಿ ಈ ಲೋಕವನ್ನು ಬಿಟ್ಟು ಅಗಲಿ ಹೋಗಿರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ ನಮ್ಮ ದೇವರನ್ನ ನಾವು ಕೃತಜ್ಞತೆಯಿಂದ ಅಥವಾ ಸಂತೋಷದಿಂದ ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಮರೆಯಬಾರದು. ಕಾರಣ, ನಮ್ಮ ಜೀವಿತದಲ್ಲಿ ಈ ಶ್ವಾಸವು ಇರುವ ತನಕ ಮಾತ್ರ ನಾವು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ಕೀರ್ತನೆಗಳ 150ನೇ ಕೀರ್ತನೆ ಅದರ ಕೊನೆಯ ವಾಕ್ಯದಲ್ಲಿ ಕೀರ್ತನೆಗಾರನು ಈ ಕೀರ್ತನೆಯನ್ನ ಮುಕ್ತಾಯಗೊಳಿಸುವಂಥದ್ದು ಈ ರೀತಿಯಾಗಿ: ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ, ಯಾಹುವಿಗೆ ಸ್ತೋತ್ರ. ಕಾರಣ, ನಾವು ದೇವರನ್ನ ಆರಾಧಿಸಬೇಕಾಗಿರುವಂಥದ್ದು ನಮ್ಮ ಜೀವಿತದಲ್ಲಿ ದೇವರು ಆಯುಸ್ಸನ್ನ, ಆರೋಗ್ಯವನ್ನ ಕೊಟ್ಟಿರುವಂತಹ ಈ ದಿನಮಾನಗಳಲ್ಲಿ ಮಾತ್ರವಾಗಿರುವಂಥದ್ದಾಗಿದೆ. ಆದುದರಿಂದಲೇ ಈ 150ನೇ ಕೀರ್ತನೆಯನ್ನ ಕೀರ್ತನೆಗಾರನು ಮುಕ್ತಾಯಗೊಳಿಸುವಂಥದ್ದು ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ ಎಂಬುದಾಗಿ. ಅಂದರೆ ಒಬ್ಬ ಭಕ್ತನ ಜೀವಿತದಲ್ಲಿ ಅಥವಾ ಒಬ್ಬ ದೇವ ಮಗನ ಜೀವಿತದಲ್ಲಿ ದೇವರು ಕೊಟ್ಟಿರುವಂತಹ ಒಂದು ಜವಾಬ್ದಾರಿ ಅಥವಾ ಒಂದು ಕೆಲಸ ಅನ್ನುವಂಥದ್ದು ನಾವು ದೇವರನ್ನ ಸ್ತುತಿಸುವಂತವರಾಗಿರಬೇಕು ಎಂಬುದಾಗಿ. ಜನನದ ಪ್ರಾರಂಭವಾಗಿ ಜೀವಿತದ ಅಂತ್ಯದವರೆಗೆ, ಅಂದರೆ ನಮ್ಮ ಶ್ವಾಸ ನಮ್ಮಿಂದ ತೆಗೆಯಲ್ಪಡುವ ತನಕ ಅಥವಾ ನಮ್ಮ ಆತ್ಮ ನಮ್ಮಿಂದ ಬೇರ್ಪಡುವ ತನಕ ನಾವು ಏನು ಮಾಡಬೇಕು ಅಂದರೆ ದೇವರನ್ನ ಸ್ತುತಿಸುವಂಥವರಾಗಿರಬೇಕು, ದೇವರನ್ನ ಆರಾಧಿಸುವಂಥವರಾಗಿರಬೇಕು. ಇದು ದೇವರು ನಮಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿ ಅನ್ನುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ಅನೇಕ ಸಂದರ್ಭಗಳಲ್ಲಿ ನಾವು ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು ಕೇವಲ ಪ್ರಾರ್ಥನಾ ಕೂಟಗಳಲ್ಲಿ ಮಾತ್ರ ಆಗಿರುವಂಥದ್ದು ಒಂದು ನಗ್ನ ಸತ್ಯವಾಗಿರುವಂಥದ್ದಾಗಿದೆ. ಅನೇಕ ಸಂದರ್ಭದಲ್ಲಿ ನಾವು ಯಾರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಮರೆಯುವಂಥವರಾಗಿದ್ದೇವೆ. ನಮ್ಮ ಕೆಲಸಗಳಲ್ಲಿ, ನಮ್ಮ ವಿದ್ಯಾಭ್ಯಾಸಗಳಲ್ಲಿ ಅಥವಾ ನಮ್ಮ ಲೌಕಿಕವಾದಂತಹ ಕಾರ್ಯಗಳಲ್ಲಿ ನಾವು ಒಳಪಟ್ಟು ಜೀವಿಸುವಾಗ ನಾವು ದೇವರ ಮಕ್ಕಳು ಎಂಬ ಸಾಮಾನ್ಯ ಪರಿಜ್ಞಾನವೂ ಸಹ ನಮ್ಮಲ್ಲಿ ಇಲ್ಲದೆ ನಾವು ಇತರರ ಹಾಗೆ ಈ ಲೋಕದಲ್ಲಿ ಜೀವಿಸುವಂಥದ್ದನ್ನ ನಾವು ಸರ್ವೇ ಸಾಮಾನ್ಯವಾಗಿ ನಾವು ನೋಡುವಂಥವರು, ಅದೇ ರೀತಿಯಾಗಿ ನಾವು ಜೀವಿಸುವಂಥವರು ಆಗಿದ್ದೇವೆ. ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಒಂದು ಆತ್ಮಿಕ ಸತ್ಯ,
ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂಥದ್ದು ಅಥವಾ ಈ ದಿನವನ್ನ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥದ್ದು ನಾವು ನಿರಂತರವಾಗಿ ದೇವರನ್ನ ಸ್ತುತಿಸುತ್ತಾ ದೇವರನ್ನ ಆರಾಧಿಸುತ್ತಾ ನಾವು ಜೀವಿಸಬೇಕು ಎಂಬುದಾಗಿ. ಯಾವ ರೀತಿಯಾಗಿ ನಮಗೆ ಬದುಕುವುದಕ್ಕೆ ಶ್ವಾಸವು ಪ್ರಾಮುಖ್ಯವೋ ಅದೇ ರೀತಿಯಾಗಿ ಪ್ರತಿಯೊಬ್ಬ ದೇವರ ಮಗನಿಗೆ ದೇವರನ್ನ ಸ್ತುತಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕ ಅನ್ನುವಂಥದ್ದನ್ನ ನಾವುಗಳು ಎಂದಿಗೂ ಮರೆಯಬಾರದು. ಇಲ್ಲಿ ಕೀರ್ತನೆಗಾರರು ಹೇಳುವಂಥದ್ದು, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ, ಯಾಹುವಿಗೆ ಸ್ತೋತ್ರ ಎಂಬುದಾಗಿ. ನಮ್ಮ ಬಾಯಲ್ಲಿ ನಿರಂತರವಾಗಿ ಹೊರಡಬೇಕಾಗಿರುವಂತಹ ಒಂದು ಪದ ಅನ್ನುವಂಥದ್ದು ದೇವರಿಗೆ ಸ್ತೋತ್ರ ಅನ್ನುವಂತಹ ಒಂದು ಪದವಾಗಿದೆ, ಅಥವಾ ದೇವರನ್ನ ಸ್ತುತಿಸುವಂತಹ ಒಂದು ಪದವಾಗಿದೆ. ಇಂದು ಅನೇಕರಿಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ಒಂದು ರೀತಿಯ ಜಿಗುಪ್ಸೆಯನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತಹ ಅತ್ಯಂತ ಅಮೂಲ್ಯವಾದಂತಹ ಸಮಯದಲ್ಲಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸ್ತೋತ್ರವೆಂಬ ಯಜ್ಞವನ್ನ ಸಮರ್ಪಿಸುವಂತವರು ನನ್ನನ್ನ ಮಹಿಮೆ ಪಡಿಸುವರು ಎಂಬುದಾಗಿ. ಸ್ತೋತ್ರ ಎಂಬುದಾಗಿ ನಾವು ಹೇಳುವಾಗ ದೇವರನ್ನ ನಾವು ಹೊಗಳುವಂಥವರು, ದೇವರನ್ನ ನಾವು ಆರಾಧಿಸುವಂಥವರು ಆಗಿದ್ದೇವೆ ಎಂಬುದಾಗಿ. ಕೀರ್ತನೆ 50ನೇ ಕೀರ್ತನೆ 20ನೇ ವಾಕ್ಯದಲ್ಲಿ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನ ಗೌರವಿಸುವರು. ಯಾರು ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ. ಸ್ತುತಿ ಸ್ತೋತ್ರ ಅನ್ನುವಂಥದ್ದು ದೇವರಿಗೆ ನಾವು ಸಲ್ಲಿಸುವಂತಹ ಗೌರವ, ದೇವರಿಗೆ ಸಲ್ಲಿಸುವಂತಹ ಆರಾಧನೆ ಎಂಬುವಂಥದ್ದನ್ನ ನಾವು ಮರೆಯಬಾರದು. ಹಳೆಯ ಒಡಂಬಡಿಕೆಯಲ್ಲಿ ದೇವರ ಸನ್ನಿಧಾನಕ್ಕೆ ಬರುವಂತವರು, ದೇವಾಲಯಕ್ಕೆ ಬರುವಂತವರು ಯಜ್ಞಗಳನ್ನ ಸಮರ್ಪಿಸಿ ದೇವರನ್ನ ಆರಾಧಿಸುವಂತದ್ದನ್ನ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆದರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಜೀವಿಸುವಂತಹ ನಾವುಗಳು ಹಳೆಯ ಒಡಂಬಡಿಕೆಯ ರೀತಿಯಲ್ಲಿ ಹೋರಿಗಳ ರಕ್ತವನ್ನು ಅಥವಾ ಓತಗಳ ರಕ್ತವನ್ನು ಸಮರ್ಪಿಸಿ ನಾವು ದೇವರನ್ನ ಆರಾಧಿಸುತ್ತಿಲ್ಲ. ಅದಕ್ಕೆ ಬದಲಾಗಿ ಸ್ತುತಿ ಎಂಬ ಯಜ್ಞವನ್ನ ದೇವರಿಗೆ ಸಮರ್ಪಿಸಿ ನಾವು ಆತನನ್ನ ಆರಾಧಿಸುವಂತವರಾಗಿದ್ದೇವೆ. ಹೀಗಿರುವಾಗ ಒಂದು ಸ್ತೋತ್ರದ ಬೆಲೆ ಏನೆಂಬುದಾಗಿ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಚಾರ ಎಂಬುದಾಗಿ ನೀನು ನಾನು ಎಂದಿಗೂ ಮರೆಯಬಾರದು. ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಒಂದು ಪ್ರತ್ಯೇಕವಾದಂತಹ ಸ್ಥಳದ, ಒಂದು ಪ್ರತ್ಯೇಕವಾದಂತಹ ಸಮಯದ ಅವಶ್ಯಕತೆ ಇಲ್ಲ. ದಿನದ 24 ಗಂಟೆ ನಾವು ದೇವರನ್ನ ಸ್ತುತಿಸುವಂತವರಾಗಿರಬೇಕು, ದೇವರನ್ನ ಆರಾಧಿಸುವಂತವರಾಗಿರಬೇಕು ಎಂಬುವಂಥದ್ದನ್ನ ನೀನು ನಾನು ಎಂದಿಗೂ ಮರೆಯಬಾರದು. ದೇವರು ನಮಗೆ ಕೊಟ್ಟಿರುವಂತಹ ನಾಲಿಗೆ ನಾವು ದೇವರನ್ನ ಸ್ತುತಿಸುವುದಕ್ಕೆ ಬಳಸುವಂತವರಾಗಿರಬೇಕು. ಪ್ರಿಯರೇ, ಅನೇಕರಿಗೆ ಇಲ್ಲದೆ ಇರುವಂತಹ ಒಂದು ಭಾಗ್ಯವನ್ನು ನಾವು ದೇವರು ನಮಗೆ ಕೊಟ್ಟಿದ್ದಾನೆ. ಹೀಗಿರುವಾಗ ನಾವು ಎಷ್ಟರ ಮಟ್ಟಿಗೆ ಆತನನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನ ನೀನು ನಾನು ಎಂದಿಗೂ ಮರೆಯಬಾರದು. ಕಳೆದ ಭಾನುವಾರ ಕ್ರೈಸ್ತ ಲೋಕವು ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಈ ಮುಂಜಾನೆಯಲ್ಲಿ ಈ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಈ ದಿನದ ಧ್ಯಾನಕ್ಕಾಗಿ ಒಂದು ವಾಕ್ಯಗಳನ್ನ ಓದಿ ದೇವರನ್ನ ಮಹಿಮೆ ಪಡಿಸುವ. ಲೂಕನು ಬರೆದ ಸುವಾರ್ತೆ ಅದರ 24ನೇ ಅಧ್ಯಾಯ ಅದರ 13ರಿಂದ 35 ವಾಕ್ಯಗಳಲ್ಲಿ ನಡೆದಂತಹ ಒಂದು ಘಟನೆಯನ್ನ ಈ ಮುಂಜಾನೆಯಲ್ಲಿ ನಾವು ಧ್ಯಾನ ಮಾಡಲಿದ್ದೇವೆ. ಯೇಸು ಸ್ವಾಮಿ ಪುನರುತ್ಥಾನವನ್ನ ಹೊಂದಿದ ನಂತರವಾಗಿ ಆತನು ಶಿಷ್ಯರಿಗೆ ಕಾಣಿಸಿಕೊಂಡಂತಹ ಒಂದು ಸಂಗತಿಯನ್ನ ಈ ಜಾಗದಲ್ಲಿ, ಸ್ಥಳದಲ್ಲಿ ಬರೆದಿರುವಂತದಾಗಿ ನಾವು ನೋಡುತ್ತೇವೆ.
ಅದರ 13ನೇ ವಾಕ್ಯದಲ್ಲಿ ಬರೆದಿರುವಂತದ್ದು, ಅದೇ ದಿನದಲ್ಲಿ ಶಿಷ್ಯರು ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. 15ನೇ ವಾಕ್ಯ, ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. 16, ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ, ಅವರ ಕಣ್ಣು ಕಟ್ಟಿದ ಹಾಗಾಯಿತು. 17, ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ತನ್ನ ದೌತ್ಯವನ್ನ ಅಥವಾ ಸರ್ವಶಕ್ತನಾದ ದೇವರು ಅಥವಾ ತಂದೆಯಾದ ದೇವರು ತನಗೆ ವಹಿಸಿದಂತಹ ದೌತ್ಯವನ್ನ ಅಥವಾ ಕೆಲಸವನ್ನ ಪೂರೈಸಿದ ನಂತರವಾಗಿ ಯೇಸು ಕ್ರಿಸ್ತನ ಈ ಲೋಕದ ಜನನದ ಮೂಲ ಉದ್ದೇಶ ಲೋಕದ ಪಾಪಗಳಿಗೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ 3ನೆಯ ದಿನದಲ್ಲಿ ಪುನರುತ್ಥಾನವನ್ನ ಹೊಂದುವಂತದಾಗಿತ್ತು. ಈ ದೌತ್ಯವನ್ನ ಯೇಸು ಸ್ವಾಮಿ ಪೂರೈಸಿದ ತದನಂತರವಾಗಿ ನಡೆದ ಸಂಗತಿಯನ್ನ ಇಲ್ಲಿ ಲೂಕನು ಬರೆದಿರುವಂಥದ್ದನ್ನ ನಾವು ನೋಡುತ್ತೇವೆ. ಅಂದರೆ ಅದೇ ದಿವಸದಲ್ಲಿ, ಅಂದರೆ ಯೇಸು ಸ್ವಾಮಿ ಪುನರುತ್ಥಾನವನ್ನ ಹೊಂದಿದ ಆ ದಿನದಲ್ಲಿ ಇಬ್ಬರು ಶಿಷ್ಯರು ಯೆರೂಸಲೇಮಿನಿಂದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುವಂತಹ ಒಂದು ಸಂಭವವನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಯೇಸು ಸ್ವಾಮಿಯ ಮರಣ, ಯೇಸು ಸ್ವಾಮಿಯ ಪುನರುತ್ಥಾನ ತದನಂತರವಾಗಿ ನಡೆದಂತಹ ಈ ಒಂದು ಕಾರ್ಯ, ಇಬ್ಬರು ಶಿಷ್ಯರು, ಯೇಸುವಿನ ಸಂಗಡ ಇದ್ದಂತಹ ಶಿಷ್ಯರು, ಅವರು ಯೆರೂಸಲೇಮಿನಿಂದ ಅವರು ಎಮ್ಮಾಹು ಎಂಬ ಸ್ಥಳಕ್ಕೆ ಹೋಗುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಅವರಿಗೆ ಹೇಳಿರುವಂತಹ ಅನೇಕ ಕಾರ್ಯಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಯೆರೂಸಲೇಮಿನಲ್ಲಿಯೇ ಕಾಯುತ್ತಾ ಕುಳಿತಿರ್ರಿ ಎಂಬ ಒಂದು ಮಾತನ್ನ ಆತನು ಹೇಳಿರುವಂಥದ್ದನ್ನ ನಾವು ಸತ್ಯವೇದದಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದರೆ ಇಲ್ಲಿ ಶಿಷ್ಯರು ನಡೆದ ಸಂಗತಿಗಳ ನಿಮಿತ್ತವಾಗಿ ಅವರು ಯೆರೂಸಲೇಮ್ ಪಟ್ಟಣವನ್ನ ಬಿಟ್ಟು 6.5 ಮೈಲು ದೂರದಲ್ಲಿರುವಂತಹ ಎಮ್ಮಾಹು ಎಂಬ ಹಳ್ಳಿಗೆ ಅಥವಾ ತಮ್ಮ ಸ್ಥಳಕ್ಕೆ ಅವರು ಹೋಗುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಈ ರೀತಿಯಾಗಿ ಹೋಗುವಂತಹ ಸಂದರ್ಭದಲ್ಲಿ ಅವರ ಸಂಭಾಷಣೆ ಅನ್ನುವಂಥದ್ದು ಕಳೆದ ದಿನದಲ್ಲಿ ನಡೆದಂತಹ ಸಂಗತಿಗಳನ್ನ ಅವರು ಚರ್ಚಿಸುವಂತವರಾಗಿದ್ದಾರೆ. ಇಲ್ಲಿ ನಾವು ನೋಡುವಂಥದ್ದು, ಅವರು ಈ 15ನೇ ವಾಕ್ಯದಲ್ಲಿ ಈ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಸಂಭಾಷಣೆ ಮಾಡುತ್ತಿರುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಹೀಗೆ ಅವರು ಚರ್ಚಿಸಿ ಮುಂದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯೇಸು ತಾನೇ ಅವರ ಜೊತೆಯಲ್ಲಿಯೇ ಅವರ ಸಂಗಡವೇ ನಡೆದನು ಎಂಬುದಾಗಿ ನಾವು 15ನೇ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆದರೆ ಯೇಸುವಿನ ಸಂಗಡ ಇದ್ದಂತಹ ಈ ಶಿಷ್ಯರು ಯೇಸು ಮರಣವನ್ನ ಅನುಭವಿಸಿ ಪುನರುತ್ಥಾನವನ್ನ ಹೊಂದಿ ಈ ಶಿಷ್ಯರು ಎಮ್ಮಾಹು ಎಂಬ ಸ್ಥಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇವರ ಸಂಗಡ ಆತನು ಹೋದಂತಹ ಸಂದರ್ಭದಲ್ಲಿಯೂ 16ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಅವರು ಆತನ ಗುರುತನ್ನ ಹಿಡಿಯಲಿಲ್ಲ ಎಂಬುದಾಗಿ. ಇದು ನಿಜವಾಗಲೂ ಅತ್ಯಂತ ವ್ಯಸನಕರವಾದಂತಹ ಒಂದು ಸಂಗತಿ ಅಂದರೆ ತಪ್ಪಾಗಲಾರದು.
ಯೇಸುವಿನ ಸಂಗಡ ಇದ್ದಂತಹ ಶಿಷ್ಯರು ಯೇಸು ತನ್ನ ಜೀವಿತದಲ್ಲಿ ತನ್ನ ಉದ್ದೇಶ ಏನೆಂಬುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದಂತಹ ಶಿಷ್ಯಗಳನ್ನ ಕೇಳಿದಂತಹ ಶಿಷ್ಯರು ಯೇಸು ಮರಣವನ್ನ ಅನುಭವಿಸಿ 3ನೇ ದಿನದಲ್ಲಿ ಪುನರುತ್ಥಾನವನ್ನ ಹೊಂದಬೇಕು ಎಂಬ ಸಂಗತಿಗಳನ್ನ ಸ್ಪಷ್ಟವಾಗಿ ಕೇಳಿದಂತಹ ಶಿಷ್ಯರು ಈಗ ಪುನರುತ್ಥಾನ ಹೊಂದಿರುವಂತಹ ಯೇಸು ಅವರ ಸಂಗಡ ಹಾದು ಹೋಗುತ್ತಿರುವಾಗ ಅವನ ಯೇಸುವಿನ ಗುರುತನ್ನ ಹಿಡಿಯಲಾರದೆ ಹೋದರು ಎಂಬುವಂಥದ್ದು ಬಹಳ ದುಃಖಕರವಾಗಿರುವಂತಹ ಒಂದು ಸಂಗತಿ. ಪ್ರಿಯರೇ, ಇಂದು ಇದೇ ಒಂದು ಪರಿಸ್ಥಿತಿಯಲ್ಲಿ ಕ್ರೈಸ್ತರಾದ ನಾವುಗಳು ಹಾದು ಹೋಗುತ್ತಿದ್ದೇವೆ ಎಂದರೆ ತಪ್ಪಾಗಲಾರದು. ಯೇಸುವನ್ನ ಆರಾಧಿಸುವಂತವರು ಅನೇಕ ವರ್ಷಗಳಿಂದ, ಅನೇಕ ತಲೆಮಾರುಗಳಿಂದ ಈ ಯೇಸು ಕ್ರಿಸ್ತನನ್ನ ಆರಾಧಿಸುವಂತವರು ನಿಜವಾಗಲೂ ಯಥಾರ್ಥವಾಗಿ ಯೇಸುವಿನ ಗುರುತನ್ನ ನಮ್ಮ ದೈನಂದಿನ ಜೀವಿತದಲ್ಲಿ ಅರಿಯದೆ ನಾವು ಈ ಶಿಷ್ಯರ ಹಾಗೆ ಮುಂದಕ್ಕೆ ಹೋಗುತ್ತಿದ್ದೇವೆ ಎಂದರೆ ತಪ್ಪಾಗಲಾರದು. ಇಲ್ಲಿ ನಾವು ನೋಡುವಂಥದ್ದು 16ನೇ ವಾಕ್ಯದಲ್ಲಿ, ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ, ಅವರ ಕಣ್ಣು ಕಟ್ಟಿದ ಹಾಗಾಯಿತು ಎಂಬುದಾಗಿ. ಬಿಕಾಸ್ ಅವರು ಒಂದು ಆತ್ಮಿಕವಾದಂತಹ ಒಂದು ಕುರುಡುತನ ಅವರಲ್ಲಿ ಉಂಟಾಗಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಬಾಹ್ಯವಾಗಿ ಅವರ ಕಣ್ಣುಗಳು ಕಾಣುವಂಥದ್ದಾಗಿದ್ದಾಗಿಯೂ ಯೇಸು ಸ್ವಾಮಿ ಹೇಳಿದ ಸತ್ಯವನ್ನ ಗ್ರಹಿಸುವಂತಹ ಆತ್ಮಿಕವಾದ ಕಣ್ಣುಗಳು ಅವರಲ್ಲಿ ಇಲ್ಲದೆ ಹೋದದ್ದನ್ನ ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಸೊ ಈ ರೀತಿಯಾಗಿ ಸಂಭವಿಸುವುದಕ್ಕೆ ಅನೇಕ ಕಾರಣಗಳನ್ನ ನಾವು ನೋಡುವಂತವರಾಗಿದ್ದೇವೆ. 21ನೇ ವಾಕ್ಯದಲ್ಲಿ ಈ ಶಿಷ್ಯರು ಹೇಳುವಂಥದ್ದು, ಇವರು ಯೇಸುವಿನ ಕುರಿತಾಗಿ ಅವರು ಅರ್ಥೈಸಿಕೊಂಡಂತಹ ಒಂದು ಸತ್ಯ ಏನೆಂಬುದಾಗಿ ನಾವು ನೋಡುವಾಗ, ಈ ಶಿಷ್ಯರು ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಅಂದ್ರೆ ಈ ಶಿಷ್ಯರು ಯೇಸು ಸ್ವಾಮಿಯನ್ನ ಒಬ್ಬ ಮಸ್ಸಿಯನು ಎಂಬುದಾಗಿ ಅಂಗೀಕರಿಸಿರುವಂಥದ್ದು ಸತ್ಯವಾದ ಮಾತು. ಆದರೆ ಅವರ ಮಸ್ಸಿಯ ಅನ್ನುವಂಥದ್ದು ಜನರ ಪಾಪಗಳನ್ನ ಪರಿಹಾರ ಮಾಡುವಂತಹ ಒಬ್ಬ ಮಸ್ಸಿಯನ ರೂಪದಲ್ಲಿ ಅಲ್ಲ ಅವರು ಯೇಸುವನ್ನ ಅರ್ಥೈಸಿಕೊಂಡಂಥದ್ದು. ಅವರು ಅರ್ಥೈಸಿಕೊಂಡಿರುವಂಥದ್ದು ಎಂದರೆ ಏನೆಂಬುದಾಗಿ ನೋಡುವಾಗ, ಈ ಯೇಸು ಕ್ರಿಸ್ತನು ಆತನು ಏನು ಮಾಡ್ತಾನೆ, ರೋಮ ಸಾಮ್ರಾಜ್ಯದವರ ಕೈಯಿಂದ ಈ ಇಸ್ರಾಯೇಲರನ್ನ ಬಿಡಿಸಿ ಆತನು ರಾಜನಾಗಿ ಈ ಲೋಕದಲ್ಲಿ ಆತನು ಬದುಕುತ್ತಾನೆ, ಆಳ್ವಿಕೆ ಮಾಡುತ್ತಾನೆ ಎಂಬುವಂತಹ ಒಂದು ಗ್ರಹಿಕೆ ಅವರಲ್ಲಿ ಇದ್ದದಾಗಿ ನಾವು ನೋಡುತ್ತೇವೆ. ಆದುದರಿಂದಲೇ ಈ ಶಿಷ್ಯರು ಹೇಳುವಂಥದ್ದು, ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಇಂಥವನೇ ಎಂಬುದಾಗಿ ನಾವು ನಿರೀಕ್ಷಿಸಿಕೊಂಡಿದ್ದೆವು. ಇಂದು ಅನೇಕ ಕ್ರೈಸ್ತರು ಯೇಸುವನ್ನ ಅರ್ಥೈಸಿಕೊಂಡಿರುವಂಥದ್ದು ಒಬ್ಬ ರಕ್ಷಕನನ್ನಾಗಿ ಅನ್ನುವುದಕ್ಕಿಂತಲೂ ಮಿಗಿಲಾಗಿ, ಇಂದು ಅನೇಕರು ಯೇಸುವನ್ನ ಅರ್ಥೈಸಿಕೊಂಡಿರುವಂಥದ್ದು ಅವರ ರೋಗಗಳನ್ನ ಪರಿಹಾರ ಮಾಡುವಂತಹ ಒಬ್ಬ ವೈದ್ಯ, ಅವರ ಕಷ್ಟಗಳನ್ನ ಪರಿಹಾರ ಮಾಡುವಂತಹ ಒಬ್ಬ ಶ್ರೀಮಂತ, ಅವರ ಎಲ್ಲ ಕೊರತೆಗಳನ್ನ ನೀಗಿಸುವಂತಹ ಒಂದು ಬ್ಯಾಂಕ್ ಎಂಬ ರೀತಿ ಯೇಸುವನ್ನ ಅರ್ಥೈಸಿ ಈ 21ನೇ ಶತಮಾನದಲ್ಲಿ ಜೀವಿಸುವಂತಹ ಕ್ರೈಸ್ತರನ್ನ ಪ್ರಿಯರೇ ನಾವು ನೋಡುವಂತವರಾಗಿದ್ದೇವೆ. ಇದೇ ಒಂದು ವಿಚಾರ ಈ ಶಿಷ್ಯರ ಜೀವಿತದಲ್ಲೂ ಇದ್ದಂಥದ್ದಾಗಿತ್ತು. ಇವರು ಯೇಸುವನ್ನ ಅರ್ಥೈಸಿಕೊಂಡಂತಹ ಒಂದೇ ಒಂದು ಉದ್ದೇಶ, ಈತನು ನಮ್ಮನ್ನು ಏನ್ ಮಾಡ್ತಾನಂತೆ, ರಕ್ಷಿಸುತ್ತಾನೆ, ಇಸ್ರಾಯೇಲ್ ಜನರನ್ನ ರಕ್ಷಿಸುತ್ತಾನೆ ಎಂಬುವಂತಹ ಒಂದು ನಿರೀಕ್ಷೆಯನ್ನ ಅವರು ಇಟ್ಟುಕೊಂಡಿದ್ದರು. ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಅವರು ಹಾಡಿದಂತಹ ಒಂದು ಹಾಡು, ಹೋಸನ್ನ
ದಾವೀದ ಕುಮಾರನಿಗೆ ಜಯವಾಗಲಿ. ಹೋಸನ್ನ ಎಂದರೆ ನಮ್ಮನ್ನ ರಕ್ಷಿಸು ಎಂಬುದಾಗಿ ಅಂದು ಜನರು ಹೋಸನ್ನ ಎಂಬುದಾಗಿ ಆಡಿದಂಥದ್ದು ಈ ರೋಮ ಸಾಮ್ರಾಜ್ಯದ ಆ ಒಂದು ಆಧಿಪತ್ಯದಲ್ಲಿ ಬಹಳ ನಿಂದನೆಯನ್ನ, ಬಹಳ ಕಷ್ಟಗಳನ್ನ ಅನುಭವಿಸುತ್ತಿದ್ದಂತಹ ಯಹೂದ್ಯರಿಗೆ ಅಂದು ಬೇಕಾದಂಥದ್ದು ಒಂದು ಶಾರೀರಿಕವಾದ ಬಿಡುಗಡೆ. ಅವರ ಜೀವಿತದಲ್ಲಿ ಬೇಕಾಗಿರುವಂಥದ್ದು ಒಂದು ಶಾರೀರಿಕವಾದ ಬಿಡುಗಡೆ. ಅವರು ಯೇಸು ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವಂತದ್ದನ್ನ ನೋಡಿದಾಗ ಅವರು ನೆನೆಸಿದಂಥದ್ದು, ಆತನು ಏನ್ ಮಾಡ್ತಾನೆ, ರೋಮ ಸಾಮ್ರಾಜ್ಯವನ್ನ ಕಿತ್ತು ಹಾಕಿ ಆತನು ರಾಜನಾಗಿ ದಾವೀದನ ಸಿಂಹಾಸನವನ್ನ ಅಲ್ಲಿ ಸ್ಥಾಪಿಸುತ್ತಾನೆ ಎಂಬುದಾಗಿ. ಇಂದು ಅನೇಕ ಕ್ರೈಸ್ತ ಸಂಘಟನೆಗಳು ಇಂತಹ ರೀತಿಯಲ್ಲಿ ಬೋಧಿಸುವಂತದ್ದನ್ನು ನಾವು ನೋಡುತ್ತೇವೆ. ಯೇಸುವನ್ನ ಒಬ್ಬ ಲೋಕ ರಕ್ಷಕನನ್ನಾಗಿ, ಯೇಸುವನ್ನ ಒಬ್ಬ ಪಾಪದಿಂದ ಬಿಡುಗಡೆ ಮಾಡುವಂತಹ ಒಬ್ಬ ದೇವರಾಗಿ ಚಿತ್ರಿಸದೆ, ಯೇಸುವನ್ನ ಕೇವಲ ರೋಗ ಸೌಖ್ಯ ಮಾಡುವಂತಹ ವ್ಯಕ್ತಿ, ಕಷ್ಟಗಳನ್ನ ಪರಿಹಾರ ಮಾಡುವಂತಹ ವ್ಯಕ್ತಿ, ಶಾಪಗಳನ್ನ ಮುರಿಯುವಂತಹ ವ್ಯಕ್ತಿಯಾಗಿ ಚಿತ್ರಿಸಿ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವಂತದ್ದನ್ನು ನಾವು ನೋಡುವಂತವರಾಗಿದೆ. ಇಲ್ಲಿ ಯೇಸು ಸ್ವಾಮಿ ಪುನರುತ್ಥಾನದ ನಂತರವಾಗಿ ಯೆರೂಸಲೇಮಿನಿಂದ ಎಮ್ಮಾಹುವಿಗೆ ಹೋದಂತಹ ಶಿಷ್ಯರು ಅವರ ಜೀವಿತದಲ್ಲೂ ಸಂಭವಿಸಿದಂತಹ ಕಾರ್ಯ ಇದೇ ಆಗಿತ್ತು. ಬಿಕಾಸ್ ಅವರು ನಿರೀಕ್ಷೆ ಮಾಡಿಕೊಂಡಿದ್ದಂಥದ್ದು ಏನು, ಈತನು ಇಸ್ರಾಯೇಲ್ ಜನರನ್ನ ಬಿಡಿಸುತ್ತಾನೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಇವರ ಸಂಗಡ ಆತನು ಮಾತನಾಡಿ ಮುಂದಕ್ಕೆ ಹೋಗುವಂಥದ್ದನ್ನ ನಾವು ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ಅವರಿಗೆ ಕೇಳುವಂತಹ ಒಂದು ಪ್ರಶ್ನೆ, ನೀವು ಏನನ್ನ ಮಾತನಾಡ್ತಾ ಇದ್ದೀರಿ ಎಂಬುದಾಗಿ. ಅವರು ಅವರಿಗೆ ಅಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಅವರು ಹೇಳುವಂಥದ್ದು 18ನೇ ವಾಕ್ಯದಲ್ಲಿ, ಅವರಲ್ಲಿ ಕ್ಲಿಯೋಫೋನ್ ಎಂಬುವವನು ಅವನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿನಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು ಆತನು ಅವರನ್ನು ಯಾವ ಸಂಗತಿಗಳು ಎಂದು ಕೇಳಿದನು ಎಂಬುದಾಗಿ ಇಲ್ಲಿ ಬರೆದಿರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಅವರ ಸಂಗಡ ಸಂಭಾಷಣೆಯನ್ನ ಮಾಡುತ್ತಾ ಅವರು ಮುಂದಕ್ಕೆ ಹೋಗುವಂತದ್ದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ತನ್ನ ಸೇವೆಯ ಕಾಲದಲ್ಲಿ ಆತನು ಬಹಳ ಸ್ಪಷ್ಟವಾಗಿ ಆತನು ಹೇಳಿರುವಂತಹ ಒಂದು ಉಪದೇಶ, ನಾನು 3ನೇ ದಿನದಲ್ಲಿ ಪುನರುತ್ಥಾನವನ್ನ ಹೊಂದುತ್ತೇನೆ ಎಂಬುವಂತಹ ಒಂದು ವಿಚಾರವನ್ನ. ಆದರೆ ಈ ಶಿಷ್ಯರು ಆತನು ಹೇಳಿದಂತಹ ಮಾತಿನ ಅರ್ಥವನ್ನ ಗ್ರಹಿಸಲಾರದೆ ಅವರು ಯಾವುದೇ ರೀತಿ ಒಂದು ಆತ್ಮಿಕವಾದಂತಹ ಒಂದು ಕುರುಡುತನದಲ್ಲಿ ಅವರು ಆಗಿರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಇವತ್ತು ಪ್ರಿಯ ದೇವಜನರೇ, ಅನೇಕರು ಒಂದು ಆತ್ಮಿಕವಾದ ಕುರುಡುತನದಲ್ಲಿ ಜೀವಿಸುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಅನೇಕರಿಗೆ ಯೇಸು ಅನ್ನುವಂಥದ್ದು ತಮ್ಮ ಅವಶ್ಯಕತೆಗಳನ್ನ ಪೂರೈಸುವಂತಹ ಒಂದು ಶಕ್ತಿಯಾಗಿ, ಒಂದು ನಿಗೂಢ ಶಕ್ತಿಯಾಗಿ ಮಾತ್ರ ಯೇಸುವನ್ನ ದೃಷ್ಟಿಸುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಆದರೆ ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂತಹ ಒಂದು ಸತ್ಯ ಏನೆಂಬುದಾಗಿ ನಾವು ನೋಡುವಾಗ, ಇಲ್ಲಿ ಈ ಶಿಷ್ಯರು ಇಲ್ಲಿ ಯೇಸುವಿನ ಬಳಿಗೆ ಹೇಳುವಂತಹ ಒಂದು ಮಾತನ್ನ ನಾವು 22ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿದರು. ಪ್ರಿಯರೇ, ನಿಜವಾಗಲೂ ಈ ಒಂದು ವಾಕ್ಯದ ಅರ್ಥವನ್ನ, ಅದರ ಗೂಢಾರ್ಥವನ್ನ, ಅದರ ಆಳವನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ ತನ್ನ 3.5 ವರ್ಷದ ಸೇವೆಯಲ್ಲಿ ಅನೇಕ ಸಂದರ್ಭದಲ್ಲಿ ಆತನು ಪ್ರವಾದಿಗಳ ಮೂಲಕವಾಗಿ ಹೇಳಿದ ಮಾತುಗಳನ್ನ
ಉದ್ಧರಿಸಿ ಆತನು ತಾನು ಶ್ರಮೆಗಳನ್ನು ಅನುಭವಿಸಿ ಆತನು ಈ ಎಲ್ಲ ಈ ಶ್ರಮೆಗಳನ್ನು ಅನುಭವಿಸಿ ಆತನು 3ನೇ ದಿನದಲ್ಲಿ ಪುನರುತ್ಥಾನವನ್ನ ಹೊಂದಬೇಕು ಎಂಬುವಂತಹ ಉಪದೇಶವನ್ನ ಹೇಳಿದಾಗ್ಯೂ ಯೇಸು ಸ್ವಾಮಿ ಪುನರುತ್ಥಾನವನ್ನ ಹೊಂದಿದ ನಂತರವಾಗಿ ಈ ಶಿಷ್ಯರು ಹೇಳುವಂಥದ್ದು, ಕೆಲವು ಸ್ತ್ರೀಯರು ಯೇಸು ಪುನರುತ್ಥಾನವನ್ನ ಹೊಂದಿದ್ದಾನೆ, ನಮಗೆ ದೇವದೂತರ ದರ್ಶನವಾಗಿದೆ, ಆತನು ಬದುಕುತ್ತಾನೆ ಎಂಬುದಾಗಿ ಹೇಳಿ ನಮಗೆ ಆಶ್ಚರ್ಯವನ್ನ ಉಂಟು ಮಾಡಿದ್ದಾರೆ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯೇಸುವನ್ನ ಯಾವ ರೀತಿಯಾಗಿ ದೃಷ್ಟಿಸುತ್ತಿದ್ದೇವೆ ಎಂಬುವಂಥದ್ದನ್ನ ಒಂದು ಸಾರಿ ಅವಲೋಕಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ ಎಂಬುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ಸೊ ನಮ್ಮ ಜೀವಿತದಲ್ಲಿ ಯೇಸುವನ್ನ ಯಾವ ಸ್ಥಾನದಲ್ಲಿ ಆತನನ್ನ ನಾವು ಪ್ರತಿಷ್ಠೆಪಡಿಸಿದ್ದೇವೆ ಎಂಬುವಂತಹ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಯೇಸು ಸ್ವಾಮಿಯನ್ನ ಆತನನ್ನ ನಮ್ಮ ಜೀವಿತದಲ್ಲಿ ಕರ್ತೃತ್ವವನ್ನ ನಡೆಸುವಂತಹ ಆತನು ಸರ್ವ ದೇವರು ಎಂಬುದಾಗಿ ನಾವು ನಮ್ಮ ಜೀವಿತದಲ್ಲಿ ಪ್ರತಿಷ್ಠೆಪಡಿಸಿದ್ದೇವೋ ಅಥವಾ ನಮ್ಮ ಅವಶ್ಯಕತೆಗಳನ್ನ ಪೂರೈಸುವಂತಹ ಒಂದು ನಿಗೂಢ ಶಕ್ತಿಯಾಗಿ ದೇವರನ್ನ ಯೇಸುವನ್ನ ನಮ್ಮ ಜೀವಿತದಲ್ಲಿ ಪ್ರತಿಷ್ಠೆಪಡಿಸಿದ್ದೇವೋ ಎಂಬುವಂಥದ್ದನ್ನ ನಾವು ನಮಗೆ ನಾವೇ ಪ್ರಶ್ನೆ ಕೇಳಿಕೊಳ್ಳಬೇಕಾದಂತಹ ಸಮಯದಲ್ಲಿ ನಾವು ಬಂದಿದ್ದೇವೆ ಅಂದರೆ ತಪ್ಪಾಗಲಾರದು. ಇವತ್ತು ಅನೇಕರ ಜೀವಿತದಲ್ಲಿ ನಾವು ನೋಡುವಂಥದ್ದು ಕೇವಲ ಶಾರೀರಿಕವಾದ ಬಿಡುಗಡೆಗಾಗಿ ಮಾತ್ರ, ಲೌಕಿಕವಾದ ಆಶೀರ್ವಾದಗಳಿಗಾಗಿ ಮಾತ್ರ ಯೇಸುವನ್ನ ಹಿಂಬಾಲಿಸುವಂಥದ್ದನ್ನ, ಯೇಸುವನ್ನ ಪ್ರೀತಿಸುವಂಥದ್ದನ್ನ ನಾವು ನೋಡುವಂಥವರ. ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯವರೇ, ಕ್ರಿಸ್ತನು ಇಂತಹ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಯಿತಲ್ಲವೇ ಎಂದು ಹೇಳಿ ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿಯ ಶ್ರಮೆ ಮರಣ ಅದು ಕೇವಲ ಅಚಾನಕ್ಕಾಗಿ ಸಂಭವಿಸಿದಂತಹ ಒಂದು ಕಾರ್ಯವಲ್ಲ. ಆತನ ಶ್ರಮೆಯ ಮರಣಗಳ ಕುರಿತಾಗಿ ಪ್ರವಾದಿಗಳ ಮೂಲಕವಾಗಿ ಅನೇಕ ವರ್ಷಗಳ ಹಿಂದೆಯೇ ವಿವರಿಸಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇವೆಲ್ಲವನ್ನ ಕೇಳಿದಂತಹ ಶಿಷ್ಯರು, ಇವೆಲ್ಲವನ್ನ ಅನುಭವಿಸಿದಂತಹ ಶಿಷ್ಯರು, ಆದರೆ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಈ ಒಂದು ಕಾರ್ಯವು ಸಂಭವಿಸಿದಾಗ ಅದು ಅವರಿಗೆ ಗ್ರಹಿಸುವುದಕ್ಕೆ ಒಂದು ಕಷ್ಟಕರವಾಗಿ ಮಾರ್ಪಟ್ಟದು ಮಾತ್ರವಲ್ಲ, ಆ ಸ್ತ್ರೀಯರು ಹೇಳಿರುವಂತಹ ವಿಷಯವನ್ನ ಅಥವಾ ಸ್ತ್ರೀಯರು ಹೇಳಿರುವಂತಹ ಸಂದೇಶವು ಅವರಿಗೆ ಒಂದು ರೀತಿಯ ಆಶ್ಚರ್ಯವನ್ನ ಉಂಟು ಮಾಡಿತ್ತು ಎಂಬುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಹೌದು ಪ್ರಿಯರೇ, ಅನೇಕರು ದೇವರ ಮಕ್ಕಳಾಗಿರುವಂತಹ ನಾವುಗಳು ಸಹ ಅನೇಕ ಸಂದರ್ಭಗಳಲ್ಲಿ ನಾವು ಉಪದೇಶವನ್ನ ಮಾಡುವಂತವರಾಗಿದ್ದೇವೆ. ಆದರೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಕೆಲವು ಕಾಠಿಣ್ಯವಾದ ಪರಿಸ್ಥಿತಿಗಳು ಬರುವಾಗ ಅವುಗಳನ್ನ ಎದುರಿಸುವುದಕ್ಕೆ ಆಗದೆ ನಾವು ತಿಳಿಯದೆಯೋ ದೇವರಲ್ಲಿ ಅಪನಂಬಿಕೆ ಆ ಹೃದಯವನ್ನ ಉಳ್ಳವರಾಗಿರುತ್ತೇವೆ ಎಂಬುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ಇಲ್ಲಿ ಯೇಸು ಸ್ವಾಮಿ ಪ್ರವಾದಿಗಳ ಬಾಯಿಂದ ತನ್ನ ಕುರಿತಾಗಿ ಹೇಳಿರುವಂತಹ ಮಾತುಗಳನ್ನ ಅವರಿಗೆ ತಿಳಿಸಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ತದನಂತರವಾಗಿ ಅವರು ಹೀಗೆ ಮುಂದಕ್ಕೆ ಹೋಗುತ್ತಿರುವಾಗ ಅವರು ಯೇಸು ಅವರನ್ನು ದಾಟಿ ಮುಂದಕ್ಕೆ ಹೋಗುವುದಕ್ಕೆ ಹೋದನು ಅಂತ ಆ ಸಂದರ್ಭದಲ್ಲಿ ಶಿಷ್ಯರು ಹೇಳುವಂಥದ್ದು, ಇಲ್ಲಿಗೆ ಸಂಜೆಯಾಯಿತು, ಇಂದು ನಮ್ಮ ಹೊತ್ತು ಇಲ್ಲಿ ಆತನು ನಮ್ಮ ಬಳಿಯಲ್ಲಿ ಇಳುಕೊಂಡು
ಇಳುಕೊಳ್ಳಿರಿ ಎಂಬುದಾಗಿ ಆತನನ್ನ ಬಲವಂತ ಮಾಡಿದರು ಎಂಬುದಾಗಿ ನಾವು ನೋಡುತ್ತೀವಿ. ಹೀಗೆ ಅವರು 30ನೇ ವಾಕ್ಯದಲ್ಲಿ ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನ ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು, ಅವರು ಆತನ ಗುರುತನ್ನ ಹಿಡಿದರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನಾವು ಗ್ರಹಿಸಬೇಕಾಗಿರುವಂತಹ ಒಂದು ಆತ್ಮಿಕವಾದಂತಹ ಒಂದು ಸತ್ಯ, ಇಲ್ಲಿ ಶಿಷ್ಯರು ಮನ ನೊಂದವರಾಗಿ ನಿರೀಕ್ಷೆ ಇಲ್ಲದೆ ಅವರು ತಮ್ಮಲ್ಲಿದ್ದಂತಹ ಒಂದು ನಿರೀಕ್ಷೆ ಅನ್ನುವಂಥದ್ದು ಯೇಸು ಶಾರೀರಿಕವಾಗಿಯೇ ಆತನ ಲೌಕಿಕವಾಗಿಯೇ ಆತನು ಇಸ್ರಾಯೇಲ್ ಜನರ ರಾಜ್ಯವನ್ನ ಸ್ಥಾಪಿಸುತ್ತಾನೆ ಎಂಬುದಾಗಿ ಆಗಿತ್ತು. ಆದರೆ ಇಂತಹ ಒಂದು ನಿರೀಕ್ಷೆಯ ಇಂತಹ ಒಂದು ಸಂದರ್ಭದಲ್ಲಿಯೂ ಸಹ ಯೇಸು ಸ್ವಾಮಿ ಅವರನ್ನ ತಳ್ಳಿ ಬಿಡದೆ ಅವರಿಗೆ ತನ್ನ ಕುರಿತಾಗಿರುವಂತಹ ವಿಚಾರಗಳನ್ನ ಆತನು ಹೇಳುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. 30ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆತನು ರೊಟ್ಟಿಯನ್ನ ಮುರಿದು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟಾಗ ಅವರ ಕಣ್ಣುಗಳು ತೆರೆದವು, ಅವರ ಆತ್ಮಿಕ ಕಣ್ಣುಗಳು ತೆರೆದವು. ಪ್ರಿಯರೇ, ಇಂದು ಕ್ರೈಸ್ತರಿಗೆ ಬೇಕಾಗಿರುವಂಥದ್ದು ತಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕಾಗಿರುವಂಥದ್ದಾಗಿದೆ. ಇದು ನಮ್ಮಲ್ಲಿ ಅನೇಕ ಕ್ರೈಸ್ತರುಗಳು ನಾವು ಇದ್ದೇವೆ, ಆದರೆ ನಮ್ಮ ಕಣ್ಣುಗಳು ಮುಬ್ಬಾಗಿರುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ನಾವು ಇಲ್ಲಿ ನೋಡುವಂಥದ್ದು 16ನೇ ವಾಕ್ಯದಲ್ಲಿ ಅವರ ಕಣ್ಣು ಕಟ್ಟಿದ ಹಾಗಾಯಿತು ಎಂಬುದಾಗಿ. ಕಾರಣ ಈ ಲೌಕಿಕವಾದ ಕಾರ್ಯಗಳ ಸಂಗಡವಾಗಿ ಅವರು ಮಸ್ಸಿಯನನ್ನ ಉಂಟಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಯಸುವಂತವರಾಗಿದ್ದರು. ಆದರೆ ಯೇಸು ಸ್ವಾಮಿ ಯೇಸು ಸ್ವಾಮಿ ತನ್ನ ಸೇವೆಯ ಕುರಿತಾಗಿ ತಾನು ಅನುಭವಿಸಬೇಕಾಗಿದ್ದಂಥ ಮರಣದ ಕುರಿತಾಗಿ ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳನ್ನ ಅವರಿಗೆ ವಿವರಿಸಿಕೊಟ್ಟಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟದಾಗಿ ನಾವು ನೋಡುವಂತವರಾಗಿದ್ದೀವಿ. ಪ್ರಿಯರೇ, ಇಂದು ನಮ್ಮ ಜೀವಿತದಲ್ಲಿಯೂ ಈ ಒಂದು ಅನುಭವ ಅನ್ನುವಂಥದ್ದು ಇದೆ ಎಂದರೆ ತಪ್ಪಾಗಲಾರದು. ನಾವು ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಕಳೆದ ದಿನದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿರ್ತೇವೆ. ಈ 2022ರ ಗುಡ್ ಫ್ರೈಡೆಯನ್ನು ನಾವು ಮುಗಿಸಿದ್ದೇವೆ. 2022ರ ಈ ಪುನರುತ್ಥಾನದ ದಿನವನ್ನ ನಾವು ಮುಗಿಸಿದ್ದೇವೆ. ವಿ ಆರ್ ನೆಟ್ ವೇಟಿಂಗ್ ಫಾರ್ ದ 2023 23ರ ಈ ಪುನರುತ್ಥಾನವನ್ನ 23ಕ್ಕೆ ಬರಲಿರುವಂತಹ ಗುಡ್ ಫ್ರೈಡೆಗೋಸ್ಕರವಾಗಿ ನಾವು ಕಾಯುತ್ತಿದ್ದೇವಾ? ಅಥವಾ ಈ ವರ್ಷದಲ್ಲಿ ನಮ್ಮ ಜೀವಿತದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತರುವುದಕ್ಕೆ ನಾವು ತೀರ್ಮಾನಿಸಿದ್ದೇವೋ ಆ ಬದಲಾವಣೆಯಲ್ಲಿ ನಾವು ಮುಂದಕ್ಕೆ ಹೋಗಿ ಆತ್ಮಿಕವಾಗಿ ಒಂದು ಬೆಳವಣಿಗೆಯನ್ನ ಹೊಂದುವುದಕ್ಕೆ ನಾವು ಬಯಸುವಂತವರಾಗಿದ್ದೇವಾ ಎಂಬುವಂತಹ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲಿ ಯೇಸು ಸ್ವಾಮಿ ರೊಟ್ಟಿಯನ್ನ ಮುರಿದು ಅವರಿಗೆ ಕೊಟ್ಟಾಗ ಅವರ ಕಣ್ಣುಗಳು ತೆರೆದವು. ಪ್ರಿಯರೇ, ಇಂದು ಅನೇಕ ಕ್ರೈಸ್ತರ ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಡಬೇಕಾದಂತಹ ಒಂದು ಕಾಲದಲ್ಲಿ ನಾವು ಸೇರಿ ಬಂದಿದ್ದೇವೆ. ಕ್ರೈಸ್ತತ್ವ ಅನ್ನುವಂಥದ್ದು ಬುದ್ಧಿಯಿಂದ, ಶಕ್ತಿಯಿಂದ, ಸಾಮರ್ಥ್ಯದಿಂದ ನಯಿಸಬೇಕಾಗಿರುವಂತಹ ಒಂದು ಜೀವಿತವಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಆತ್ಮಿಕವಾದಂತಹ ಒಂದು ದೈವಿಕವಾದಂತಹ ಮಾರ್ಗದಲ್ಲಿ ನಯಿಸಬೇಕಾಗಿರುವಂತಹ ಒಂದು ಜೀವಿತ ಅನ್ನುವಂಥದ್ದನ್ನ ನಾನು ಎಂದಿಗೂ ಮರೆಯಬಾರದು. ಇವರು ಯಾವಾಗ ತಮ್ಮ ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಟ್ಟಿತು ಅಲ್ಲಿ ಅವರು ಹೇಳುವಂಥದ್ದು, ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತನಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯದಲ್ಲಿ ನಮ್ಮಲ್ಲಿ ಕುದಿಯಿತಲ್ಲವೇ ಎಂಬುದಾಗಿ ಹೇಳಿಕೊಂಡರು ಎಂಬುದಾಗಿ. ಒಂದು ಆತ್ಮಿಕವಾದಂತಹ ಸತ್ಯವನ್ನ, ಒಂದು ಆತ್ಮಿಕವಾದ ಆಹಾರವನ್ನ ಯೇಸು ಸ್ವಾಮಿ ಆ ಶಿಷ್ಯರಿಗೆ ಆತನು ಬೋಧಿಸುತ್ತಿರುವಾಗ ಅವರ ಹೃದಯದಲ್ಲಿ ಒಂದು ರೀತಿಯ ಉಜ್ಜೀವನ ಉಂಟಾಗುವಂಥದ್ದನ್ನ ಅವರು ಅನುಭವಿಸಿದರು ಎಂಬುವಂಥದ್ದನ್ನ ಅವರು ಪರಸ್ಪರ ಹಂಚಿಕೊಳ್ಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ.
ಪ್ರಿಯರೇ, ಈ ದಿನಮಾನಗಳಲ್ಲಿ ನಾವು ಕೇಳುವಂತಹ ದೇವರ ವಾಕ್ಯ ಅದು ನಮ್ಮ ಜೀವಿತದಲ್ಲಿ ಒಂದು ಉಜ್ಜೀವನಕ್ಕೆ ಅದು ಕಾರಣವಾಗಿ ಮಾರ್ಪಡಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ಇವತ್ತು ನಾವು ದೇವರ ಸನ್ನಿಧಾನದಲ್ಲಿ ನಾವು ದೇವರ ವಾಕ್ಯವನ್ನು ಸಾರುವಾಗ ನಾವು ಸಾರುವಂಥದ್ದು ಕೇವಲ ನಮ್ಮ ಬುದ್ಧಿಯ ಮಾತುಗಳಲ್ಲ, ಬದಲಾಗಿ ಪವಿತ್ರಾತ್ಮನ ಬಲದಲ್ಲಿ, ಪವಿತ್ರಾತ್ಮನ ಶಕ್ತಿಯಲ್ಲಿ, ಪವಿತ್ರಾತ್ಮನು ಕೊಡುವಂತಹ ಮಾತುಗಳನ್ನು ನಾವು ಹಾಡುವಾಗ ಅದು ಇತರರ ಜೀವಿತದಲ್ಲಿ, ಕೇಳುಗರ ಜೀವಿತದಲ್ಲಿ ಒಂದು ಉಜ್ಜೀವನವನ್ನ ತರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಅನಿಸುತ್ತೆ, ನಾವು ನೋಡುವಂಥದ್ದೇ, ನೀನು ಮಾತನಾಡಬೇಕಾಗಿರುವ ಮಾತುಗಳನ್ನು ನಾನು ನಿನ್ನ ಬಾಯಲ್ಲಿ ಇಡ್ತೇನೆ ಎಂಬುದಾಗಿ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ತಾನೇ ಹೇಳಿರುವಂಥದ್ದು, ನಿಮ್ಮನ್ನು ಅಧಿಕಾರಿಗಳ ಮುಂದೆ ಕರೆದುಕೊಂಡು ಹೋಗ್ತಾರೆ, ಅಲ್ಲಿ ನೀವು ಮಾತನಾಡಬೇಕಾಗಿರುವಂಥದ್ದನ್ನ ಪವಿತ್ರಾತ್ಮನು ತಾನೇ ನಿಮಗೆ ದಯಪಾಲಿಸಿ ಕೊಡುತ್ತಾನೆ ಎಂಬುದಾಗಿ. ಪ್ರಿಯರೇ, ನಾವು ನಮ್ಮ ಸಭೆಗಳಲ್ಲಿ ದೇವರ ವಾಕ್ಯವನ್ನು ಸಾರುವಂಥದ್ದು ಕೇವಲ ನಮ್ಮ ಬುದ್ಧಿಯ ಮಂಡಲದಿಂದಲ್ಲ, ಬದಲಾಗಿ ದೇವರ ಪವಿತ್ರಾತ್ಮನ ಬಲದಿಂದ, ಪವಿತ್ರಾತ್ಮನ ಶಕ್ತಿಯಿಂದ ನಾವು ದೇವರ ವಾಕ್ಯವನ್ನ ಸಾರುವಂಥದ್ದಾದರೆ ಅದು ಕೇಳುಗರ ಹೃದಯದಲ್ಲಿ ಒಂದು ರೀತಿಯ ಉಜ್ಜೀವನವನ್ನ ತರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಇಲ್ಲಿ 32ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಆತನು ಗ್ರಂಥಗಳ ಅರ್ಥವನ್ನ ಬಿಚ್ಚಿ ಹೇಳುವಾಗ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ ಎಂಬುದಾಗಿ. ಅವರ ಜೀವಿತದಲ್ಲಿ ಒಂದು ಉಜ್ಜೀವನ ಅವರ ಜೀವಿತದಲ್ಲಿ ಸಂಭವಿಸುವಂಥದ್ದನ್ನ ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಅಲ್ಲಿ ಈ ಶಿಷ್ಯರು ಯೆರೂಸಲೇಮಿನಿಂದ ಎಮ್ಮಾಹುವಿಗೆ ತಮ್ಮ ಪ್ರಯಾಣವನ್ನ ಬಳಸಿದಂಥವರಾಗಿದ್ದರು. ಆದರೆ ಯಾವಾಗ ಅವರ ಜೀವಿತದಲ್ಲಿ ಒಂದು ಉಜ್ಜೀವನದ ಕಿಡಿ ಹತ್ತಿತ್ತೋ, 13ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅದೇ ಗಳಿಗೆಯಲ್ಲಿ ಆಲ್ರೆಡಿ ಇಸ್ ಲೇಟ್, ಅದು ಒಂದು ರಾತ್ರಿ ಸಂಜೆಯ ಸಮಯವಾಗಿದೆ. ಯೇಸು ಸ್ವಾಮಿ ಅವರನ್ನ ಹಾದು ಹೋಗುವುದಕ್ಕೆ ಅವರನ್ನ ಬಿಟ್ಟು ಬುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಹೇಳಿದಂತ ಒಂದು ಮಾತು, ಸಂಜೆಯಾಯಿತು, ಹೊತ್ತು ಇಳಿಯಿತು, ಆತನಿಗೆ ನಮ್ಮ ಸಂಗಡ ಇರು ಎಂದು ಬಲವಂತ ಮಾಡಿದಂತಹ ಶಿಷ್ಯರು ಅವರ ಜೀವಿತದಲ್ಲಿ ಒಂದು ಆತ್ಮಿಕ ಉಜ್ಜೀವನ ಉಂಟಾದಾಗ ಸಂಜೆಯಾಯಿತು, ಹೊತ್ತು ಇಳಿಯಿತು, ಮಾರನೇ ದಿನಕ್ಕೆ ಯೆರೂಸಲೇಮಿಗೆ ಹೋಗುವ ಎಂಬುದಾಗಿ ತೀರ್ಮಾನಿಸಲಿಲ್ಲ. ಅವರ ಹೃದಯದಲ್ಲಿ ಯಾವಾಗ ಆ ಒಂದು ಹುರಿ, ಆ ಒಂದು ಉಜ್ಜೀವನದ ಕಿಡಿ ಹತ್ತಿತ್ತೋ, ಅದೇ ಗಳಿಗೆಯಲ್ಲಿ ಅವರು ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತ ಯಾವ ರೀತಿಯಾಗಿದೆ ಇಲ್ಲಿ ನಾವು ನೋಡುವಂಥದ್ದು, ಯೇಸುವಿನ ಈ ಶಿಷ್ಯರು ಅವರ ಜೀವಿತದಲ್ಲಿ ಆ ಒಂದು ಕಿಡಿಯನ್ನ, ಆ ಒಂದು ಆತ್ಮಿಕ ಉಜ್ಜೀವನವು ಪ್ರಾರಂಭವಾದಾಗ ಅವರು ತಾವು ಎಲ್ಲಿ ಇರಬೇಕಾದದ್ದು ಎಂಬುದನ್ನ ಅವರು ಅರ್ಥೈಸಿಕೊಂಡರು. ಅವರು ದೇ ವೆಂಟ್ ಬ್ಯಾಕ್ ಟು ಜೆರುಸಲೇಮ್. ಯೆರೂಸಲೇಮಿನಿಂದ ನಿರೀಕ್ಷೆ ಇಲ್ಲದೆ ಎಮ್ಮಾಹುವಿಗೆ ಬಂದಂತಹ ಶಿಷ್ಯರು ಎಮ್ಮಾಹುವಿನಿಗೆ ಹೋಗುವಂತಹ ಜಾಗದಲ್ಲಿ ಯೇಸುವಿನ ಪ್ರತ್ಯಕ್ಷತೆಯನ್ನು ಕಂಡಂತವರು, ಯೇಸುವಿನ ಮಾತನ್ನ ಕೇಳಿದಂಥವರು, ಅದರ ಮೂಲಕವಾಗಿ ಒಂದು ಉಜ್ಜೀವನವನ್ನು ಪಡೆದುಕೊಂಡಂತಹ ಶಿಷ್ಯರು ತಕ್ಷಣವಾಗಿ ಎಮ್ಮಾಹುವಿನಿಂದ ಯೆರೂಸಲೇಮಿಗೆ ತಿರುಗಿ ಪ್ರಯಾಣವನ್ನ ಬಳಸುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಇಂದು ಅನೇಕರು ಯೆರೂಸಲೇಮಿನಿಂದ ಎಮ್ಮಾಹುವಿಗೆ ಹೋಗುವಂಥವರಾಗಿದ್ದೇವೆ. ಜೀವಿತದಲ್ಲಿ ನಿರೀಕ್ಷೆಯನ್ನ ಕಳೆದುಕೊಂಡವರಾಗಿ ಹೊಸ ನಿರೀಕ್ಷೆಗೋಸ್ಕರವಾಗಿ ಎಮ್ಮಾಹುವಿಗೆ ಹೋಗುವಂಥವರನ್ನ ನಾವು ನೋಡುತ್ತೇವೆ. ಈ ಮಾರ್ಗ ಮಧ್ಯದಲ್ಲಿ ಯೆರೂಸಲೇಮಿನಿಂದ ಎಮ್ಮಾಹು ಕೇವಲ 6.5 ಮೈಲು ದೂರ. ಈ ಮಾರ್ಗ ಮಧ್ಯದಲ್ಲಿ ಒಂದು ಉಜ್ಜೀವನದ ಕಿಡಿಯನ್ನ ಯೇಸು ಸ್ವಾಮಿ ಈ ಇಬ್ಬರು ಶಿಷ್ಯರಲ್ಲಿ ಹಚ್ಚಿದನು.
ಅದರ ಫಲವಾಗಿ ಎಮ್ಮಾಹುವಿನಿಂದ ಅದೇ ಗಳಿಗೆಯಲ್ಲಿ ಅವರು ಯೆರೂಸಲೇಮಿಗೆ ತಿರುಗಿ ಪ್ರಯಾಣವನ್ನ ಬಳಸಿದರು. ಪ್ರಿಯರೇ, ನಾವು ನಮ್ಮ ಜೀವಿತವನ್ನ ಈ ಬೆಳಗಿನ ಜಾವದಲ್ಲಿ ಒಮ್ಮೆ ಪರೀಕ್ಷಿಸಿಕೊಳ್ಳುವ. ವೇರ್ ವಿ ಆರ್, ನಾವು ಯೆರೂಸಲೇಮಿನಲ್ಲಿ ಇದ್ದೇವಾ ಅಥವಾ ಯೆರೂಸಲೇಮಿನಲ್ಲಿ ಇದ್ದಂತಹ ನಾವುಗಳು ನಿರೀಕ್ಷೆಯನ್ನ ಕಳೆದುಕೊಂಡು ಎಮ್ಮಾಹುವಿಗೆ ಪ್ರಯಾಣವನ್ನ ಬಳಸುತ್ತಿದ್ದೇವ? ನಾವು ಅನೇಕರನ್ನ ನಮ್ಮ ದೈನಂದಿನ ಜೀವಿತದಲ್ಲಿ ಈ ರೀತಿಯಾಗಿ ನಿರೀಕ್ಷೆಯನ್ನು ಕಳೆದುಕೊಂಡಿರುವಂತಹ ಅನೇಕರನ್ನ ನಾವು ನೋಡುವಂತವರಾಗಿದ್ದೇವೆ. ನಿರೀಕ್ಷೆಯನ್ನು ಕಳೆದುಕೊಂಡು ಯೆರೂಸಲೇಮಿನಿಂದ ಎಮ್ಮಾಹುವಿನ ಕಡೆಗೆ ಪ್ರಯಾಣ ಬಳಸುವಂತವರನ್ನ ನಾವು ನೋಡುತ್ತೇವೆ. ಅವರಿಗೆ ಒಂದು ನಿರೀಕ್ಷೆಯ ಸಂದೇಶವನ್ನ ನಿನ್ನಿಂದ ನನ್ನಿಂದ ಕೊಡುವುದಕ್ಕೆ ಆಗದೆ ಹೋದರೆ ಪ್ರಿಯರೇ, ನಮ್ಮ ಜೀವಿತ ವ್ಯರ್ಥವಾಗಿ ಮಾರ್ಪಡುತ್ತದೆ. ಯಾತಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಈಗಲೂ ಜೀವ ಸಮೇತ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಯೆರೂಸಲೇಮಿನಿಂದ ಎಮ್ಮಾಹುವಿಗೆ ಹೋಗುವಂಥವರಿಗೆ ಮಾರ್ಗ ಮಧ್ಯದಲ್ಲಿ ಒಂದು ನಿರೀಕ್ಷೆಯ ಸಂದೇಶವನ್ನ ಕೊಡುವುದಕ್ಕೋಸ್ಕರವಾಗಿ ಈ ಮುಂಜಾನೆಯಲ್ಲಿ ನಮ್ಮನ್ನೇ ದೇವರ ವಾಕ್ಯದ ಮುಂಭಾಗದಲ್ಲಿ ಸಮರ್ಪಿಸಿಕೊಳ್ಳುವ. ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ನಿರೀಕ್ಷೆಯ ಮಾತುಗಳನ್ನ ಇಟ್ಟಿರುವಾಗ, ಈ ನಿರೀಕ್ಷೆಯ ಮಾತುಗಳನ್ನ ನಾವು ಇತರರಿಗೆ ಸಾರುವಂತವರಾಗಿದ್ದೇವ ಎಂಬ ಒಂದು ಪ್ರಶ್ನೆಯನ್ನ ನಾವು ನಮ್ಮಲ್ಲೇ ನಾವೇ ಕೇಳಿಕೊಳ್ಳುವ. ಯೆರೆಮೀಯನ ಪ್ರವಾದದ ಗ್ರಂಥ ಅದರ 1ನೇ ಅಧ್ಯಾಯದಲ್ಲಿ ನಾವು ಅದರ 8ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ, ಅವರಿಗೆ ಅಂಜಬೇಡ, ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ಪ್ರಿಯರೇ, ದೇವರು ನಮಗೆ ಒಂದು ದೌತ್ಯವನ್ನ ಕೊಟ್ಟಿದ್ದಾನೆ. ದೇವರ ಸೇವಕರಾದ ನಮಗೆ ದೇವರು ಒಂದು ಅಧಿಕಾರವನ್ನ ಕೊಟ್ಟಿದ್ದಾನೆ. ಆ ಅಧಿಕಾರವು ಆತನು ಕೊಟ್ಟಿರುವಂತಹ ಮಾತಾಗಿದೆ. ಆತನು ನಮಗೆ ಕೊಟ್ಟಿರುವಂತಹ ಮಾತುಗಳನ್ನ ನಾವು ಧೈರ್ಯವಾಗಿ ಇತರರಿಗೆ ಸಾರುವಂತವರಾಗಿರುವ. ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ಪ್ರತಿಕೂಲಗಳು, ಪ್ರಯಾಸಗಳು ಬರಬಹುದು. ಆದರೆ ದೇವರು ಕೊಟ್ಟಿರುವಂತಹ ಮಾತುಗಳನ್ನ ದೇವರ ಪರವಾಗಿ ನಾವು ಜನರಿಗೆ ಎಚ್ಚರಿಕೆ ಪಡಿಸುವಂತವರಾಗಿರಬೇಕು. ಇದೇ ಯೆರೆಮೀಯನ ಪ್ರವಾದನ ಗ್ರಂಥ 15ನೇ ಅಧ್ಯಾಯ ಅದರ 18ನೇ ವಾಕ್ಯದಲ್ಲಿ ನಾವು 20ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು, ಕ್ರೂರದ ಕೈಯಿಂದ ರಕ್ಷಿಸುವೆನು. ದೇವರು ನಮ್ಮ ಬಾಯಲ್ಲಿ ಇಟ್ಟಿರುವಂತಹ ಆತನ ಮಾತುಗಳನ್ನ ನಾವು ಇತರರಿಗೆ ಸಾರುವಂತವರಾಗಿರೋಣ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮೊದಲಾವರ್ತಿ ಕರ್ತನೆ, ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಯೆರೂಸಲೇಮಿನಿಂದ ಎಮ್ಮಾಹುವಿಗೆ ಹೋದಂತಹ ಶಿಷ್ಯರ ಜೀವಿತದಲ್ಲಿ ಒಂದು ಉಜ್ಜೀವನದ ಕಿಡಿಯನ್ನ ನೀನು ಹಚ್ಚಿಸಿದ ರೀತಿಯಲ್ಲಿ ಕರ್ತನೆ, ನಮ್ಮ ಜೀವಿತದಲ್ಲಿಯೂ ಒಂದು ಉಜ್ಜೀವನದ ಕಿಡಿಯನ್ನ ಕರ್ತನೆ ನೀನು ಹತ್ತಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳಿರುವಂತ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಪಾಸು. ಯಾರಾದರೂ ಕರ್ತನೆ ನಿರೀಕ್ಷೆಯಿಂದ ಆ ನಿರೀಕ್ಷೆ ಇಲ್ಲದ ಸ್ಥಳಗಳಿಗೆ ತಮ್ಮ ಪ್ರಯಾಣವನ್ನ ಬಳಸುತ್ತಿರುವುದಾದರೆ ಈ ಮುಂಜಾನೆಯಲ್ಲಿ ಅವರ ಜೀವಿತದಲ್ಲಿ ಒಂದು ನಿರೀಕ್ಷೆಯ ಕಿಡಿಯನ್ನ ನೀನು ಹತ್ತಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಸ್ವಾಮಿ. ಈ ಮುಂಜಾನೆ ಸಂದರ್ಭದಲ್ಲಿ ಮತ್ತು ದಾವತಿ ಕರ್ತನೆ ಎಲ್ಲ ಕೃತಜ್ಞತೆಗಳನ್ನ ಎಲ್ಲ ಮಹಿಮೆಯನ್ನ ನಿಮಗೆ ಮಾತ್ರ ಸಲ್ಲಿಸುವಂತವರಾಗಿದ್ದೇವೆ. ಪ್ರಾರ್ಥನೆ ಕಲಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ,
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಆಮೆನ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.